ಈ ಪ್ರತಾಪ್ ಸಿಂಹನಿಗೆ ಗೌರವ ಕೊಟ್ಟು ಮಾತಾಡಬೇಕು ಅಂತೇಳಿ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ಇಂತಹ ವ್ಯಕ್ತಿಗಳಿಗೆ ಗೌರವ ಕೊಟ್ಟು ಮಾತಾಡಿಸಿದರೆ ಗೌರವನ ಪದಕ್ಕೆ ಗೌರವ ಇರೋದಿಲ್ಲ. ನಿನಗೆ ಮೈಸೂರಿನ ಜನ 3 ಕಾಸಿನ ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳಿ ರಿಪೋರ್ಟ್ ಹೋಗಿದ್ದ ಕಾರಣಕ್ಕಾಗಿ ನಿಮ್ಮ ಪಕ್ಷದ ಹೈಕಮಾಂಡ್ ನಿನಗೆ ಟಿಕೆಟ್ ಕೊಡಲಿಲ್ಲ ಅಲ್ಲ. ಇವತ್ತಿನ ನಿನ್ನ ಸಮಸ್ಯೆ ನನಗೆ ಅರ್ಥ ಆಗಿದೆ. ನಿನಗೆ ಬಹುದೊಡ್ಡ ನಿರುದ್ಯೋಗಿ ಸಮಸ್ಯೆ ನಿನಗೆ ಕಾಡ್ತಾ ಇದೆ. ಆ ನಮ್ಮ MP ನಿವಾಸದಲ್ಲಿ ಹೋಗಿ ನೀನು ಕಸ ಗುಡ್ಸಕ್ಕೆ ಸೇರ್ಕೊ. ನೀನು ಪತ್ರಕರ್ತನಾಗಿ ಸಾರ್ವಜನಿಕ ಜೀವನಕ್ಕೆ ಬಂದು ರಾಜಕಾರಣಿಯಾಗಿ ಒಬ್ಬ ಪತ್ರಕರ್ತ ಕೇಳುವ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಬೇಕಂತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲದಿರೋಂಥ ಅಜ್ಞಾನಿ, ಅವಿವೇಕಿ, ಮೂರ್ಖ. ಒಬ್ಬ ಪತ್ರಕರ್ತನಿಗೆ ಆ ಥರ ತೇಜೋವಧನೆ ಮಾಡೋದು ಉತ್ತಮ ಬೆಳವಣಿಗೆಕಾರಿ ಅಲ್ಲ ಅನ್ನೋದನ್ನ ಈ ಮೂಲಕ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಖಂಡಿಸ್ತದೆ. ಯಾವುದೇ ರಾಜಕಾರಣಿ ತಮ್ಮ ರಾಜಕಾರಣಕ್ಕಷ್ಟೇ ಸೀಮಿತಪಡಿಸ್ಕೋಬೇಕು. ವೃತ್ತಿನಿರತ ಪತ್ರಕರ್ತರ ಬಗ್ಗೆ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆ ಇರೋದು ಒಳ್ಳೆಯದು. ಪ್ರತಾಪ್ ಸಿಂಹ ಅವರು ಮಾಡೋ ಕೆಲಸ ಇಲ್ಲ, ಬಿಜೆಪಿ ಕಿತ್ತು ಬಿಸಾಕಿದೆ, ಹಾಗಾಗಿ ಸುಮ್ಮನೆ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಯಾರೊಬ್ಬ ರಿಪೋರ್ಟರ್ ಇದಾನೆ ಸತೀಶ್ ಅಂತ, ಅವನ ಮಾಹಿತಿ 3 ಕಾಸಿನ ಬೆಲೆ ಕೊಡಲ್ಲ. ಅವನ ಪ್ರಶ್ನೆಯನ್ನು ಮೈಸೂರಿನ ವಿಶ್ವವಿಖ್ಯಾತ ದಸರಾ ಉತ್ಸವದ ಉದ್ಘಾಟನೆಗೆ ಬುಕರ್ ಪ್ರಶಸ್ತಿ ವಿಜೇತರಾದಂಥ ಶ್ರೀಮತಿ ಬಾನು ಮುಷ್ತಾಕ್ರವರನ್ನು ರಾಜ್ಯ ಸರ್ಕಾರ ಆಹ್ವಾನ ಮಾಡಿರುವ ಕ್ರಮವನ್ನು ಖಂಡಿಸಿ ಮೈಸೂರಿನಲ್ಲಿ ಇವತ್ತು ಹಿಂದೂ ಜಾಗರಣ ಸಮಿತಿಯವರು ಚಾಮುಂಡಿ ಬೆಟ್ಟ ಚಲೋವನ್ನು ಹಮ್ಮಿಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಈ ಚಾಮುಂಡಿ ಬೆಟ್ಟ ಚಲೋಲ್ಲಿ ಭಾಗವಹಿಸಿದಂತಹ ಮಾಜಿ ಸಂಸದ ಪ್ರತಾಪ್ ಸಿಂಹ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ವಾರ್ತಾಭಾರತಿ ಪತ್ರಿಕೆಯ ಜಿಲ್ಲಾ ವರದಿಗಾರರಾದಂಥ ಹಿರಿಯ ಪತ್ರಕರ್ತ ಸತೀಶ್ ಕುಮಾರ್ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗಿದ್ದಂಥ ಪ್ರತಾಪ್ ಸಿಂಹ ಅವರು ಅವ್ರನ್ನ ವೈಯಕ್ತಿಕವಾಗಿ ತೇಜೋವಧೆಯನ್ನು ಮಾಡಿ, ಮೈಸೂರಿನಲ್ಲೊಬ್ಬ ಸತೀಶ್ ಅಂತ ಪತ್ರಕರ್ತ ಇದ್ದಾನೆ, ಅವನಿಗೂ ಅವನ ಪ್ರಶ್ನೆಗೂ 3 ಕಾಸಿನ ಬೆಲೆ ಇಲ್ಲ, ನಾನು ಉತ್ತರ ಕೊಡಲ್ಲ ಅನ್ನುವಂಥ ದಾಷ್ಟ್ಯತೆಯನ್ನು ಮೆರೆದಿರುವಂಥದ್ದನ್ನು ಮತ್ತು ಆ ಮೂಲಕ ಪತ್ರಿಕಾ ಸಮುದಾಯಕ್ಕೆ ಮಾಡಿರೋ ಅವಮಾನವನ್ನು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷನಾಗಿ ನಾನು ತೀವ್ರವಾಗಿ ಖಂಡಿಸ್ತೇನೆ. ಆದರೆ ಪತ್ರಕರ್ತನಾಗಿ ವೈಯಕ್ತಿಕವಾಗಿ ದೀಪಕ್ಕಾಗಿ ನಾನು ಮಾತಾಡೋದಾದರೆ ಈ ಪ್ರತಾಪ್ ಸಿಂಹನಿಗೆ ಗೌರವ ಕೊಟ್ಟು ಮಾತಾಡಬೇಕು ಅಂತೇಳಿ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ಇಂತಹ ವ್ಯಕ್ತಿಗಳಿಗೆ ಗೌರವ ಕೊಟ್ಟು ಮಾತಾಡಿಸಿದರೆ ಗೌರವನ ಪದಕ್ಕೆ ಗೌರವ ಇರೋದಿಲ್ಲ. ಹಾಗಾಗಿ ನಾನು ಈತನನ್ನು ಏಕವಚನದಲ್ಲೇ ಮಾತಾಡಲಿಕ್ಕೆ ಬಯಸ್ತೇನೆ. ಈ ಪ್ರತಾಪ್ ಸಿಂಹ ಪತ್ರಕರ್ತನಿಗೆ 3 ಕಾಸಿನ ಬೆಲೆ ಇಲ್ಲ ಅಂತಂತ ಹೇಳಿದ್ನಲ್ಲ, ಅವನು ಸ್ವಲ್ಪ ಹಿಂದಿನ ದಿನಗಳಿಗೆ ಹೋಗಬೇಕು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 2 ಬಾರಿ MP ಆಗಿದ್ದಂಥ ಪ್ರತಾಪ್ ಸಿಂಹನಿಗೆ ಟಿಕೆಟ್ ಯಾಕೆ ತಪ್ಪಿತು ಅಂತಂಥೇಳಿ. ಯಾಕೆ ತಪ್ಪಿತು ಅಂದರೆ ಪ್ರತಾಪ್ ಸಿಂಹ, ನಿನಗೆ ಮೈಸೂರಿನ ಜನ 3 ಕಾಸಿನ ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳಿ ರಿಪೋರ್ಟ್ ಹೋಗಿದ್ದ ಕಾರಣಕ್ಕಾಗಿ, ನಿನಗೆ 3 ಕಾಸಿನ ಬೆಲೆ ಇಲ್ಲ ಅನ್ನೋ ಕಾರಣಕ್ಕಾಗಿ ರಿಪೋರ್ಟ್ ಹೋಗಿದ್ದ ಕಾರಣಕ್ಕಾಗಿ ನಿಮ್ಮ ಪಕ್ಷದ ಹೈಕಮಾಂಡ್ ನಿನಗೆ ಟಿಕೆಟ್ ಕೊಡಲಿಲ್ಲ. ಆ ಸತ್ಯ ನಿನಗೂ ಕೂಡ ಗೊತ್ತಿದೆ. 1. 2ನೇದಾಗಿ ನೀನು ಮೊದಲನೇ ಬಾರಿಗೆ ಮೈಸೂರು ಜಿಲ್ಲೆಗೆ MP ಆಗಲಿಕ್ಕೆ ಬಂದಾಗ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ಅಲೆ ಇತ್ತು. ಮೈಸೂರಿನಲ್ಲಿ BJPಯಿಂದ ಒಂದು ಕಜ್ಜಿನಾಯಿ ನಿಂತಿದ್ರೂ ಕೂಡ MP ಆಗಿ ಗೆದ್ದುಬಿಡ್ತಿತ್ತು. ಅಂಥ ಜಾಗಕ್ಕೆ ಬಂದು ನೀನು ನಿಂತಿದ್ದು MP ಆಗಿದ್ದು. ಕಜ್ಜಿನಾಯಿ ಆಗಬೇಕಾಗಿದ್ದ ಜಾಗಕ್ಕೆ ನೀನು ಬಂದು ನಿಂತ್ಕೊಂಡು ದುರಾದೃಷ್ಟವಶಾತ್ ನೀ MP ಆಗ್ಬಿಟ್ಟೆ. ಆದರೆ ನೀನು ಯಾಕೆ ಭ್ರಮಿಸ್ತಾ ಇದೆಯಾ ಅಂದರೆ ನೀನೇ ಒಬ್ಬ ದೊಡ್ಡ ರಾಷ್ಟ್ರೀಯ ನಾಯಕ, ನೀನೇ ಒಬ್ಬ ದೊಡ್ಡ ವಿದ್ವಾಂಸ, ಇತಿಹಾಸ ತಜ್ಞ, ಜ್ಞಾನಿ, ವಿಚಾರವಂತ, ರಾಷ್ಟ್ರಪ್ರೇಮಿ ಅನ್ನೋ ಭ್ರಮೆಯಲ್ಲಿ ನೀನು ಓಡಾಡ್ತಾ ಇದೆಯಾ. ನಿನಗೆ ಇವತ್ತಿನ ಸಮಸ್ಯೆ, ನಾನು ನಿನ್ನೆಲ್ಲ ನಡವಳಿಕೆಗಳನ್ನು ಗಮನಿಸ್ತಾ ಇದ್ದೀನಲ್ಲ, ಇವತ್ತಿನ ನಿನ್ನ ಸಮಸ್ಯೆ ನನಗೆ ಅರ್ಥ ಆಗಿದೆ. ನಿನಗೆ ಬಹುದೊಡ್ಡ ನಿರುದ್ಯೋಗಿ ಸಮಸ್ಯೆ ನಿನಗೆ ಕಾಡ್ತಾ ಇದೆ. ಆ ನಿರುದ್ಯೋಗ ಸಮಸ್ಯೆ ನಿನಗೆ ನಿವಾರಣೆ ಆಗಬೇಕು ಅಂದರೆ ನನ್ನದೊಂದು ಸಲಹೆ ನಿನಗೆ. ಮೈಸೂರು ಕೊಡಗು ಸಂಸದರಿದ್ದಾರೆ, ಶ್ರೀ ಯದುವೀರ್ ಚಾಮರಾಜ ಕೃಷ್ಣದತ್ತ ಒಡೆಯರ್ ಅವರಿದ್ದಾರೆ. ಅವ್ರ ಮನೆ ಅರಮನೆಯಲ್ಲಿ ಅವ್ರದ್ದು ನಿವಾಸ ಇದೆ. ಆ ನಮ್ಮ MP ನಿವಾಸದಲ್ಲಿ ಹೋಗಿ ನೀನು ಕಸ ಗುಡ್ಸೋಕ್ಕೆ ಸೇರ್ಕೊ, ಕಸ ಗುಡ್ಸೋ ಕೆಲಸಕ್ಕೆ ಸೇರ್ಕೊ. ಹಾಗೆ ಸೇರ್ಕೊಳ್ಳೋದ್ರಿಂದ 2 ಸಮಸ್ಯೆ ಬಗೆಹರಿಯುತ್ತೆ. 1, ನಿನಗೆ ನಿರುದ್ಯೋಗ ಸಮಸ್ಯೆ ಬಗೆಹರಿಯುತ್ತೆ. ಇನ್ನೊಂದು, ನೀನು ಅಲ್ಲಿ ಕಸ ಗುಡಿಸ್ತಾ ಒಬ್ಬ MP, ಒಬ್ಬ ಸಂಸದ ಸಾರ್ವಜನಿಕವಾಗಿ ಹೇಗೆ ನಡ್ಕೋಬೇಕು, ಒಬ್ಬ ಮಾಜಿ ಸಂಸದ ಸಾರ್ವಜನಿಕವಾಗಿ ಹೇಗಿರಬೇಕು, ಪತ್ರಕರ್ತರ ಜೊತೆ ಹೇಗೆ ಮಾತಾಡಬೇಕು ಅನ್ನೋ ತಿಳುವಳಿಕೆ ಏನಾದರೂ ಬರ್ತದೆ ನಿನಗೆ. ನೋಡು, ಮೈಸೂರಿನ ಪತ್ರಕರ್ತರಿದ್ದಾರಲ್ಲ, ಅವ್ರು ಯಾವ ರಾಜಕಾರಣಿಗಳ ಬೂಟ್ ನೆಕ್ಕುವಂಥ ಪತ್ರಕರ್ತರಲ್ಲ. ಒಂದು ವೇಳೆ ಆ ಥರ ಮೈಸೂರಲ್ಲಿ ನಿನ್ನ ಬೂಟ್ ನೆಕ್ಕುವಂಥ ಪತ್ರಕರ್ತರಿದ್ದಾರೆ, ದಯವಿಟ್ಟು ಬಹಿರಂಗವಾಗಿ ಹೇಳು, ಚಾಲೆಂಜ್ ಮಾಡ್ತಾ ಇದ್ದೀನಿ ನಿನಗೆ. ನೀನು ನಿಜವಾಗಿಯೂ ರಾಷ್ಟ್ರೀಯವಾದಿಯಾಗಿದ್ದರೆ, ನಿಜವಾದ ನೀನು ಹಿಂದೂವಾದಿಯಾಗಿದ್ದರೆ,
ರಾಷ್ಟ್ರಪ್ರೇಮಿ ಆಗಿದ್ದರೆ ಮೈಸೂರಿನಲ್ಲಿ ನಿನಗೆ ಯಾವ್ಯಾವ ಪತ್ರಕರ್ತರು ಬೂಟ್ ನೆಕ್ತಾ ಇದ್ದಾರೆ, ಇಂಥ ಪತ್ರಕರ್ತರು ನನಗೆ ಬೂಟ್ ನೆಕ್ತಾವ್ರೆ ಅಂತೇಳಿ ಸವಾಲು ಹಾಕೋ ನನಗೆ. ನನಗೆ ಗೊತ್ತಿರೋಗೆ ಯಾರೂ ಇಲ್ಲ ಅಂತ ಅನ್ಕೋತೀನಿ. ಇದ್ದರೆ ನೀ ಹೇಳು. ನೀನು ಹೇಳಿದ್ರೆ ನಿನ್ಗೆ ಒಪ್ಕೋತೀನಾಗ ನಿಜವಾಗ ಹಿಂದೂವಾದಿ ನೀನು, ನಿಜವಾದ ರಾಷ್ಟ್ರವಾದಿ ನೀನು ಅಂತ. ಇಲ್ಲಾಂದರೆ ನಿನ್ನ ಬಗ್ಗೆ ನಾವೇನು ಅಂದ್ಕೊಂಡಿದ್ದೀವೋ ಅದೇ ಅನ್ಕೋಬೇಕಾಗ್ತದೆ. ಕಡೆಯದಾಗ ಒಂದು ಮಾತು ಹೇಳ್ತಾ ಇದ್ದೀನಿ ನಾನು ನಿನಗೆ. ಮೈಸೂರು ಸಾಂಸ್ಕೃತಿಕೆಗೆ ಹೇಗೆ ಹೆಸರಾಗಿದೆಯೋ ಹಾಗೆಯೇ ಸ್ನೇಹ, ಶಾಂತಿ, ಸೌಹಾರ್ದತೆಗೆ ಹೆಸರಾಗಿದೆ. ಇಂತಹ ಸೌಹಾರ್ದತ ಮೈಸೂರಿನಲ್ಲಿ ಕೋಮು ದಳ್ಳೂರಿಯನ್ನು ಹಚ್ಚಲಿಕ್ಕೆ ನೀನು ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದೆಯಾ? ನೀನು ಪದೇ ಪದೇ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದೆಯಲ್ಲ, ನಾನು ಇವತ್ತು ನಿನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮುಂದೊಂದು ದಿನ ನೀನು ಹಚ್ಚುವ ಬೆಂಕಿಯಲ್ಲೇ ನೀನು ಬಿದ್ದು ಬೆಂದು ಬೂದಿ ಆಗ್ತೀಯ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇದ್ದೀವಿ. ಕಡೆಯದಾಗ ಒಂದು ಮಾತು ಹೇಳ್ತಾ ಇದ್ದೀನಿ. ನೀನು ಪತ್ರಕರ್ತರ ಹಿನ್ನೆಲೆಯಿಂದ ನೀನು ಸಾರ್ವಜನಿಕ ಜೀವನಕ್ಕೆ ಬಂದವನು, ಸಂಸದನಾದವನು. ನೀನು ಪತ್ರಕರ್ತನಾಗಿ ಸಾರ್ವಜನಿಕ ಜೀವನಕ್ಕೆ ಬಂದು ರಾಜಕಾರಣಿಯಾಗಿ ಒಬ್ಬ ಪತ್ರಕರ್ತ ಕೇಳುವ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಬೇಕಂತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲದಿರೋಂಥ ಅಜ್ಞಾನಿ, ಅವಿವೇಕಿ, ಮೂರ್ಖ ನಿನ್ನಂತೆಯವನು ಈ ಸಮಾಜಕ್ಕೆ, ಪತ್ರಿಕೋದ್ಯಮಕ್ಕೆ, ಜನರಿಗೆ ಹೇಗೆ ಮಾದರಿಯಾಗಕ್ಕೆ ಸಾಧ್ಯ ಆಗುತ್ತೆ? ಹಾಗಾಗಿ ನಿನ್ನೆಲ್ಲ ವರ್ತನೆಯನ್ನು ನಾನು ಖಂಡಿಸ್ತಾ ಇದ್ದೀನಿ. ನಮ್ಮ ಮೈಸೂರಿನ ಪತ್ರಕರ್ತರ ಸಹವಾಸಕ್ಕೆ ಬಂದರೆ, ನಮ್ಮ ಮೈಸೂರಿನ ಪತ್ರಕರ್ತರನ್ನೇನಾದರೂ ಅಗೌರವದಿಂದ ಕಾಣೋಕ್ಕೆ ಪ್ರಯತ್ನ ಪಟ್ಟರೆ, ನೀನು ನಿನ್ನ ದರ್ಪ, ನಿನ್ನ ಪಾಳೆಗಾರಿಕೆಯನ್ನು ಮೈಸೂರು ಪತ್ರಕರ್ತರ ಮೇಲೆ ತೋರ್ಸೋಕ್ಕೆ ಪ್ರಯತ್ನ ಪಟ್ಟರೆ ಯಾವುದೇ ಕಾರಣಕ್ಕೂ ಕ್ಷಮಿಸೋಂಥ ಪ್ರಶ್ನೆನೇ ಇಲ್ಲ. ನಿನಗೆ ಯಾವಾಗ, ಹೇಗೆ, ಎಲ್ಲಿ ಉತ್ತರ ಕೊಡಬೇಕೋ ಹಾಗೆ ಕೊಡ್ತೀನಿ ಅನ್ನೋದ್ರ ಮೂಲಕ ಈ ಮೂಲಕ ನಿನಗೆ ಎಚ್ಚರಿಸಕ್ಕೆ ಬಯಸ್ತಾ ಇದ್ದೀನಿ. ಇಂದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ಚಲೋ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನಮ್ಮ ಪತ್ರಕರ್ತ ಸಂಘದ ಸದಸ್ಯರು ಮತ್ತು ವಾರ್ತಾಭಾರತಿಯ ವರದಿಗಾರರಿಗೆ ಕೇಳಿದ ಪ್ರಶ್ನೆಗೆ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಮಾತನಾಡಿರೋದು ಖಂಡಿಸ್ತೇವೆ. ಮೈಸೂರು ಜಿಲ್ಲಾ ಸಂಘದ ವತಿಯಿಂದ ಅವರನ್ನು ಖಂಡಿಸ್ತೇವೆ. ಜೊತೆಗೆ ಒಬ್ಬ ಪತ್ರಕರ್ತ ಸಾಮಾಜಿಕ ಕಳಕಳಿಯಿಂದ ಕೇಳುವಂಥ ಪ್ರಶ್ನೆಗೆ ಉತ್ತರ ನೀಡಬೇಕೇ ಹೊರತು ಇಲ್ಲ ಮೌನವಾಗಿ ಹೋಗಬೇಕೇ ವಿನ ಅವರು ಉದ್ದಟತನವನ್ನು ವರ್ತಿಸುವುದು ಭಾಳ ಖಂಡಿಸ್ತೇವೆ ನಾವು. ಜೊತೆಗೆ ಒಬ್ಬ ಪತ್ರಕರ್ತರಾಗಿದ್ದವರು ಸಂಘದ ಒಬ್ಬ ಪತ್ರಕರ್ತನಿಗೆ ತೇಜೋವಧನೆ ಮಾಡುವಂಥದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ. ಅವರ ಪ್ರಸ್ತುತ ವ್ಯವಸ್ಥೆ ಒಳಗಡೆ ಅವರ ರಾಜಕೀಯವಾಗಿ ಏನು ಬೇಕಾದ್ರೂ ಅವರು ಚರ್ಚೆ ಮಾಡಲಿ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಒಬ್ಬ ಪತ್ರಕರ್ತನಿಗೆ ಆ ಥರ ತೇಜೋವಧನೆ ಮಾಡೋದು ಉತ್ತಮ ಬೆಳವಣಿಗೆಕಾರಿ ಅಲ್ಲ ಅನ್ನೋದನ್ನ ಈ ಮೂಲಕ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಖಂಡಿಸ್ತದೆ. ಅವರು ಪತ್ರಕರ್ತರಾಗಿದ್ದರಿಂದ, ಪ್ರತಾಪ್ ಸಿಂಹ ಅವರು ಪತ್ರಕರ್ತರಾಗಿ ಕೆಲಸ ಮಾಡೋದ್ರಿಂದ ಪತ್ರಕರ್ತರ ಸಮಸ್ಯೆಗಳು ಎಷ್ಟರ ಮಟ್ಟಿಗಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಆದರೆ ವೈಯಕ್ತಿಕವಾಗಿ ಯಾರ್ದೋ ಹೆಸರನ್ನ ಹೇಳಿ ತೇಜೋವಧನೆ ಮಾಡೋದು ಒಳ್ಳೆಯದಲ್ಲ. ಆದರೆ ಅವರು ಪ್ರಶ್ನೆಗೆ ಉತ್ತರ ಕೊಡಲಿ, ಅದು ಬಿಟ್ಟು ವೈಯಕ್ತಿಕವಾಗಿ ಅವರನ್ನು ಕಡೆಗಣಿಸೋದು ಅಥವಾ ಮಾನಸಿಕವಾಗಿ ಅವರ ಬಗ್ಗೆ ಮಾತನಾಡೋದು ಉತ್ತಮವಾದ ಸಂದೇಶ ಅಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಅವರು ಕೂಡ 2 ಬಾರಿ ಸಂಸದರಾಗಿ ಕೆಲಸವನ್ನು ಮಾಡಿದ್ದಾರೆ. ಪತ್ರಕರ್ತರಾಗಿ ಭಾಳಷ್ಟು ವರ್ಷಗಳ ಕೆಲಸ ಮಾಡಿರೋದ್ರಿಂದ ಒಬ್ಬ ಪತ್ರಕರ್ತನ ಬಗ್ಗೆ ಮತ್ತೊಬ್ಬ ಪತ್ರಕರ್ತ ತೇಜೋವಧನೆ ಮಾಡೋದು ಉತ್ತಮವಾದ ಸಂದೇಶ ಅಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮೈಸೂರು ಜಿಲ್ಲಾ ಸಂಘ ಈ ವಿಚಾರವನ್ನು ತೀವ್ರವಾಗಿ ಖಂಡಿಸ್ತದೆ. ಯಾವುದೇ ರಾಜಕಾರಣಿ ತಮ್ಮ ರಾಜಕಾರಣಕ್ಕಷ್ಟೇ ಸೀಮಿತಪಡಿಸ್ಕೋಬೇಕು. ವೃತ್ತಿನಿರತ ಪತ್ರಕರ್ತರ ಬಗ್ಗೆ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆ ಇರೋದು ಒಳ್ಳೆಯದು. ನಾವು ಪ್ರಶ್ನೆ ಕೇಳೋದು ಸಾರ್ವಜನಿಕರಿಗೋಸ್ಕರ, ನಮ್ಮ ಹಿತದೃಷ್ಟಿ ಏನಿರೋದಿಲ್ಲ ಅದರಲ್ಲಿ. ಸತೀಶ್ ಅವರ ಬಗ್ಗೆ ಪ್ರತಾಪ್ ಸಿಂಹ ಅವರು ಮಾತಾಡಿರೋದು ತಪ್ಪು, ಅದನ್ನು ನಾವು ಖಂಡಿಸ್ತೀವಿ.